ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್. ಇವತ್ತೊಂದು ಈಸಿಯಾಗಿರೋ ಎಗ್ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ದೋಸೆ ಬ್ಯಾಟರ್ ಸ್ವಲ್ಪ ಇದೆ, ಎಲ್ರಿಗೂ ಸಾಲಲ್ಲ ಅನ್ನೋ ಟೈಮಲ್ಲಿ ಈ ಥರ ಮಾಡಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ಸೈಡ್ ಡಿಶ್ ಏನು ಬೇಕು ಅಂತ ಏನಿಲ್ಲ, ಚಟ್ನಿ ಬೇಕಾದರೆ ಮಾಡ್ಕೊಳ್ಬೋದು, ಇಲ್ಲಾಂದರೆ ಬರೀ ಹಾಗೇನೂ ತಿನ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಈಸಿ ರೆಸಿಪೀಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ಮೊದಲನೇದಾಗಿ ದೋಸೆ ಹಿಟ್ಟು ತೊಗೊಂಡು ಮಾಮೂಲಿ ದೋಸೆ ಹಾಕೋ ಥರ ಹಾಕಿಬಿಟ್ಟು ಅದ್ರ ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಮೊಟ್ಟೆ ಹಾಕಿದ್ದೀನಿ. ಒಂದು ದೋಸೆಗೆ ಒಂದು ಮೊಟ್ಟೆ, ರುಚಿಗೆ ತಕ್ಕಷ್ಟು ಒಂದೇ ಒಂದು ಸ್ವಲ್ಪ ಲೈಟ್ಗೆ ಆ ಮೊಟ್ಟೆಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಎಲ್ಲನೂ ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಒಂದು ಸತಿ ಆ ಮಗ್ಚೆಕಾಯಿ ಇರುತ್ತಲ್ಲ ಅದರಲ್ಲಿ ಹಿಂಗೆ ಎಗ್ನ ಎಲ್ಲ ದೋಸೆ ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ಳಿ. ಬೈ ಚಾನ್ಸ್ ಅದೇನಾದರೂ ಬಂದಿಲ್ಲ ಅಂದರೆ ನೀವು ಒಂದು ಬೌಲಿಗೆ ಒಂದು ಮೊಟ್ಟೆನ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು, ಖಾರ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿಬಿಟ್ಟು ದೋಸೆ ಮೇಲೆ ಬೇಕಾದ್ರೆ ಹಾಕ್ಬೋದು. ಇದಕ್ಕೆ ನಾವು ಬೆಣ್ಣೆ ಬೇಕಾದರೆ ಬೆಣ್ಣೆ, ಇಲ್ಲ ಎಣ್ಣೆ, ತುಪ್ಪ, ನಿಮ್ಗೆ ಯಾವುದು ಟೇಸ್ಟಿಗೆ ಬೇಕು ಅನಿಸುತ್ತೋ ಅದನ್ನು ಹಾಕ್ಕೊಳ್ಳಿ. ನಾನು ಬೆಣ್ಣೆ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇದೇ ಥರ ಮಾಡಿಬಿಟ್ಟು ನೋಡಿ, ಈಗ ಬೆಣ್ಣೆ ಹಾಕಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅಷ್ಟೇ, ಜಸ್ಟ್ 1 ಮಿನಿಟ್ ಅದೆಲ್ಲ ಸ್ವಲ್ಪ ಕುಕ್ ಆಗುತ್ತೆ ಚೆನ್ನಾಗಿ. ಅದು ನಾವು ಎಬ್ಬರಿಸೋದೇ ಬೇಡ, ಅದೇ ನೀಟಾಗಿ ಎದ್ದು ಬಂದುಬಿಡುತ್ತೆ, ಅಷ್ಟು ಬೇಗ ಬರುತ್ತೆ. ಈಗ ಹಿಂದೆ ತಿರುಗಿಸ್ಬಿಟ್ಟು ಮಗ್ಚಾಕಿ ಮತ್ತು ಆ ಕಡೆಯೂ ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ. ನೀವು ತುಪ್ಪನಾದರೂ ಹಾಕ್ಕೊಳ್ಬೋದು, ಎಣ್ಣೆನಾದರೂ ಹಾಕ್ಕೊಳ್ಬೋದು, ನಿಮ್ಮ ಟೇಸ್ಟಿಗೆ ತಕ್ಕಂಗೆ. ಆ ಕಡೆಯೂ ಒಂದು ಲಿಡ್ ಕ್ಲೋಸ್ ಮಾಡಿ ಆ ಕಡೆಯೂ 1 ನಿಮಿಷ ಅಷ್ಟೇ ಜಸ್ಟ್ ಬೇಯಿಸಿದ್ರೆ ಬಿಸಿ ಬಿಸಿಯಾದ ಎಗ್ ದೋಸೆ ರೆಡಿ. ಇದನ್ನು ಹೀಗೆ ಸರ್ವ್ ಮಾಡ್ಬೋದು, ಆರಾಮಾಗಿ ತಿನ್ಬೋದು. ಎಷ್ಟು ಟೇಸ್ಟಿಯಾಗಿ ಉಪ್ಪು ಖಾರ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. ಒಂದು ದೋಸೆ ತಿಂದರೆ ಸಾಕು, ಹೊಟ್ಟೆ ತುಂಬೋಗುತ್ತೆ. ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.